ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆಗೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೊತೆಗೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶ್ರವಣ್ ಆಶೀರ್ವಾದ ತಗೋತಾ ಇರ್ತಾಳೆ ಭೂಮಿ. ಸಾಹೇಬ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನಾನು ನಿನ್ನಲ್ಲಿ ನನ್ನ ಮಗಳು ಮನಸ್ವಿನಿನ ನೋಡ್ತಾ ಇದ್ದೆ. ನೀನು ನನ್ನ ಮಗಳು ಮನಸ್ವಿನಿನೇ ಆಗೋಗ್ಬಿಟ್ಟಿದೆ. ಆದರೆ ನೀನು ಇವಾಗ ನಮ್ಮಿಂದ ಟ್ರೈನಿಂಗ್ ಹೋಗ್ತಾ ಇದೆಯಾ. ಟ್ರೈನಿಂಗ್ ಹೋಗಿ ನೀನು ಪೊಲೀಸ್ ಆಗಬೇಕು ಅನ್ನೋದು ನಿನ್ನ ಕನಸು. ಆ ಕನಸು ಅನ್ನೋದು ಒಂದೇ ಒಂದಕ್ಕೋಸ್ಕರ ಮಾತ್ರ ನಾವೆಲ್ಲರೂ ಸುಮ್ಮನೆ ಇದ್ದೀವಿ. ಆದರೆ ನೀನು ನಮ್ಮನ್ನ ಬಿಟ್ಟು ಹೋಗ್ತಾ ಇರೋದಕ್ಕೆ ನಮ್ಗೆ ತುಂಬ ದುಃಖ ಆಗ್ತಾ ಇದೆ. ನೀನು ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತೀಯ ಅಂತ ಗೊತ್ತಿದ್ರು ಅದು ಯಾಕೆ ಇಷ್ಟೊಂದು ದುಃಖ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತುಂಬ ಕಣ್ಣೀರಾಗ್ತಾ ಇರ್ತಾನೆ. ಸಾಹೇಬ್ರೆ ಅಳಬೇಡಿಗೆ ದಯವಿಟ್ಟು ಅಂತ ಭೂಮಿ ಕೇಳ್ಕೊತಾ ಇರ್ತಾಳೆ. ಶಾರದನು ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಶಾರದನ ಹತ್ರ ಬರ್ತಾಳೆ. ಶಾರದಮ್ಮ, ನೀವು ಇಷ್ಟೊಂದು ಕಣ್ಣೀರು ಹಾಕ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆದರೆ ಅವಳು ಎಲ್ಲ ಆ್ಯಕ್ಷನಲ್ಲೇ ತೋರಿಸ್ತಾ ಇರ್ತಾಳೆ, ನೀನು ಇಲ್ಲಿಂದ ಹೋಗ್ಬೇಡ, ನೀನು ಇಲ್ಲೇ ಇರಬೇಕು ಅಂತ. ನೀವು ನನ್ನ ಅಮ್ಮ ಅಲ್ವಾ, ನಾನು ನಿನ್ನ ಮಗಳು ತಾನೇ. ಅಮ್ಮ ಯಾವತ್ತಾದರೂ ಮಗಳನ್ನ ಎಲ್ಲರೂ ಕಳ್ಸ್ಕೊಡ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಕಳ್ಸ್ಕೊಡ್ತಾರಾ? ನೀವು ಖುಷಿಯಾಗಿ ಕಳಿಸ್ಕೊಡ್ಬೇಕು, ನೀವು ಅಳಬಾರ್ದು ಅಂತ ಹೇಳ್ಬಿಟ್ಟು ಅವಳನ್ನ ತಪ್ಕೊತಾಳೆ. ಆ ಶಾರದಮ್ಮನ ತುಂಬ ಕಣ್ಣೀರಾಗ್ತಾ ಇರ್ತಾರೆ. ಅಳಬಾರ್ದು ಶಾರದಮ್ಮ, ನೀವು ಯಾವಾಗಲೂ ಚೆನ್ನಾಗಿರಬೇಕು, ನೀವು ಇವ್ರ ಮಾತುಗಳನ್ನೆಲ್ಲ ಕೇಳಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ರಾಮ ಹತ್ರ ಬರ್ತಾಳೆ. ರಾಮನು, ಭೂಮಿ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತೀನಿ ಕಣಮ್ಮ, ನೀನು ಪೊಲೀಸ್ ಆಗಬೇಕು ಅನ್ನೋದು ನಿನ್ನ ಕನಸು, ನಿನ್ನ ಕನಸನ್ನ ನೀನು ಅಚೀವ್ ಮಾಡ್ಕೊಂಡು ಬಾ ಮಗಳೇ, ನೀನು ಚೆನ್ನಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿ ಮಾವ ಅಂತ ಅವಳ ಕಾಲಿಗೆ ಬೀಳ್ತಾಳೆ. ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ನಚ್ಚಿ ಮತ್ತು ಅಂಜು ಹತ್ರ ಬರ್ತಾಳೆ. ಅದಕ್ಕೆ ನೀವು ನನಗೆ ಬರೀ ಅದಕ್ಕೆ ಆಗಿರಲಿಲ್ಲ, ನನ್ನ ತಾಯಿ ಥರ ಇದ್ರಿ, ನನಗೆ ಎಷ್ಟೊಂದು ಮಿಸ್ ಮಾಡ್ಕೊತೀನಿ ಅದಕ್ಕೆ ನಿಮ್ಮನ್ನ ಅಂತ ಹೇಳ್ತಾ ಇರ್ತಾನೆ. ಅಂಜು ಮತ್ತು ನಚ್ಚಿನೂ ತುಪ್ಕೊಂಡು ಒಂದು ಸ್ವಲ್ಪ ಹೇಳ್ತಾ ಇರ್ತಾಳೆ. ದೇವಯಾನಿ ಹತ್ರ ಬರ್ತಾಳೆ. ದೇವಯಾನಿನೂ, ಆದಷ್ಟು ಬೇಗ ನೀನು ಟ್ರೈನಿಂಗ್ ಮುಗಿಸ್ಕೊಬ ಮಗಳೇ, ನಿನಗೆ ಎಲ್ಲ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ, ಬೇಗ ನೀನು ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡು ಅಂತ ಹೇಳ್ತಾಳೆ. ಅವಳು ಕಣ್ಣೀರಾಗ್ತಾ ಇರ್ತಾಳೆ. ದೇವಯಾನಿನ ಮಾತಾಡಿಸ್ಕೊಂಡು ನೆಕ್ಸ್ಟು ಅಜ್ಜಿ ಹತ್ರ ಬರ್ತಾರೆ. ಭೂಮಿ, ನಿನ್ನ ತುಂಬ ಮಿಸ್ ಮಾಡ್ಕೊತೀವಿ ಕಣಮ್ಮ, ನೀನು ಆದಷ್ಟು ಬೇಗ ನೀನು ಟ್ರೈನಿಂಗ್ ಮುಗಿಸ್ಕೊಂಬರಮ್ಮ, ನಿನ್ನ ಬಿಟ್ಟಿರೋದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಜ್ಜಿ, ನಾನು ಟ್ರೈನಿಂಗ್ ಮುಗಿದ ತಕ್ಷಣ ಫಸ್ಟ್ ಇಲ್ಲಿಗೆ ಬರೋದು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಅವರು ತುಂಬ ಅಳ್ತಾ ಇರ್ತಾರೆ. ಅವ್ರನ್ನ ಮಾತಾಡಿಸಿ ಮುಗಿದಾದ್ಮೇಲೆ ನೆಕ್ಸ್ಟು ಪಲ್ಲವಿಯವ್ರನ್ನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾಳೆ. ರೇವೇಕ ಅಲ್ಬೇಡಿ ಅಂತ ಹೇಳ್ತಾ ಇರ್ತಾಳೆ. ಭೂಮಿ, ನೀನು ತುಂಬ ದೊಡ್ಡ ಸಾಧನೆ ಮಾಡೋದಕ್ಕೆ ಕೊಟ್ಟಿದ್ಯಾ. ನೀನು ಸಾಧನೆ ಮಾಡಿದ್ರೆ ನಮಗೆಲ್ಲರಿಗೂ ಸ್ಫೂರ್ತಿ. ಒಬ್ಬರು ಬಡವ್ರ ಮಗಳೂ ಈ ಥರ ದೊಡ್ಡ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನೀನು ತುಂಬ ಉದಾಹರಣೆ ಆಗಿರ್ತೀಯ. ನೀನು ಅಳ್ಬೇಡಮ್ಮ, ನೀನು ಎಲ್ಲನೂ ಅಚೀವ್ ಮಾಡ್ಕೊಂಬ ಅಂತ ಹೇಳ್ತಿರ್ತಾರೆ. ಅವ್ರನ್ನ ಮಾತಾಡಿಸ್ಬಿಟ್ಟು ನೆಕ್ಸ್ಟು ಲಕ್ಷ್ಮಿನ ಮಾತಾಡ್ಸೋದಕ್ಕೆ ಹೋಗ್ತಾಳೆ. ಲಕ್ಷ್ಮಿನೂ ತಪ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅವ್ರನ್ನೆಲ್ಲ ಮಾತಾಡ್ಸಾದ್ಮೇಲೆ ನೆಕ್ಸ್ಟು ಅವ್ರ ಸಾಹೇಬ್ರ ಹತ್ರ ಬರ್ತಾಳೆ. ಅವನು ಸುಮ್ಮನೆ ಹಿಂಗೆ ಒಂದು ಕಡೆ ನೋಡಿಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಅವನ್ನ ಓಡಿ ಬಂದು ಅವಳನ್ನ ತಪ್ಕೊಂಬಿಟ್ಟು ಸಾಹೇಬ್ರೆ ನಿಮ್ಮನ್ನ ಬಿಟ್ಟು ಹೋಗೋಕೆ ತುಂಬ ಕಷ್ಟ ಆಗ್ತಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಆದರೂ ಅಜ್ಜಿತ್ ಅವಳಿಗೂ ಸಮಾಧಾನ ಮಾಡ್ತಾ ಇರ್ತಾನೆ. ಸಂಗೀತ ಬರ್ತಾಳೆ. ಸಂಗೀತ ಬಂದ್ಬಿಟ್ಟು, ಏನೋ ಅಜ್ಜಿತ, ನೀನು ಸಮಾಧಾನ ಮಾಡು ಅಂದರೆ ನೀನು ಅಳ್ಕೊಂಡು ನಿಂತಿದ್ಯಾ, ನೀನು ಅಳ್ತಾ ಇದ್ರೆ ಅವಳಿಗೆ ಇನ್ನೂ ದುಃಖ ಜಾಸ್ತಿ ಆಗುತ್ತೆ ಕಣೋ, ಸುಮ್ಮನೆ ಇರೋ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಆಮೇಲೆ ಭೂಮಿಗೆ ಹೇಳ್ತಾಳೆ, ನೋಡಮ್ಮ, ನೀನು ಜಾಸ್ತಿ ಅಳ್ಬೇಡ, ನೀನು ಅಳಿದ್ರೆ ನನ್ನ ಮಗನೂ ತಡ್ಕೊಳಲ್ಲ, ಅವ್ನು ನಿನ್ಗೆ ಮುಂದೆ ಅಳ್ಬಾರ್ದು ಅಂತ ಇದೆ ನೋಡು, ಅವನಿಗೂ ನಿನ್ನ ಕಣ್ಮುಂದೆ ದುಃಖ ತಡೆಯೋದಕ್ಕಾಗ್ತಾ ಇಲ್ಲ, ಸಮಾಧಾನ ಮಾಡ್ಕೊಂಡು ಭೂಮಿ ಅಂತ ಹೇಳಿ ಅವರೆಲ್ಲ ಸಮಾಧಾನ ಮಾಡ್ತಾ ಇರ್ತಾರೆ. ಭೂಮಿನ ಕರ್ಕೊಬಂದು ಸೋಫಾ ಮೇಲೆ ಕೂರಿಸ್ತಾಳೆ. ಸೋಫಾ ಮೇಲೆ ಕುಂಡಿಸ್ಬಿಟ್ಟು, ಪಲ್ಲವಿ ಹೋಗು, ಅಡುಗೆ ಮನೆಯಲ್ಲಿ ಇಟ್ಟಿದ್ದೀನಲ್ಲ ತಾಂಬ ಅಂತ ಹೇಳ್ತಾಳೆ. ಅವಳು ಅರ್ಶಿನ ಕುಂಕುಮ ಹೂವನ್ನೆಲ್ಲ ತೊಗೊಂಬರ್ತಾರೆ. ಎಲ್ಲ ತೊಗೊಬಂದ್ಬಿಟ್ಟು ನೀಟಾಗಿ ಹಣೆಗೆ ಅರ್ಶಿನ ಕುಂಕುಮನ ಇಟ್ಟು ಎಲ್ಲ ಮುಡಿಸಿ ನೆಕ್ಸ್ಟ್ ಭೂಮಿಯನ್ನು ಆಚೆ ಕರ್ಕೊಂಡು ಹೋಗ್ತಾರೆ. ಭೂಮಿ ಆಚೆಗಡೆ ಹೋದ್ಮೇಲೆ ಆ ಜೀತು ಕಣ್ಣೀರಾಗ್ತಾ ಇರ್ತಾನೆ. ಅಲ್ಲಿಗೆ ನಚಿಕೇತ್ ಬಂದ್ಬಿಟ್ಟು ಅವನ್ನ ತಪ್ಕೊಂಡು ಸಮಾಧಾನ ಮಾಡ್ತಾನೆ. ಇಲ್ಲ ಬ್ರೋ, ಚಿಲ್ ಬ್ರೋ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇಬ್ಬರೂ ಒಂದೊಂದು ಸೂಟ್ ಕೇಸ್ನ ತಗೊಂಡು ಆಚೆಗಡೆಗೆ ಬರ್ತಾರೆ. ಆಚೆಗಡೆಗೆ ಬಂದಾಗ್ಲೂ ಭೂಮಿ ಸಂಗೀತನ ತಪ್ಕೊಂಡು, ನಾನು ನಿಮ್ಮನ್ನ ಮಿಸ್ ಮಾಡ್ಕೊತೀನಿ ಅಂತ, ನಿಮ್ಮನ್ನ ಮಿಸ್ ಬಿಟ್ಟಿರೋದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಅಳ್ಬೇಡ ಭೂಮಿ, ನೀನು ಅಳ್ಬಾರ್ದು, ನೀನು ಖುಷಿಯಾಗಿ ಹೋಗಿ ನೀನು ಎಲ್ಲ ಟ್ರೈನಿಂಗು ಮುಗಿಸ್ಕೊಂಡು ಬಂದ್ಬಿಡು, ನಿನಗೆ ಪೊಲೀಸ್ ಆಗಬೇಕು ಅನ್ನೋದು ಒಂದು ಕನಸು, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ನಾನು ಇಲ್ಲಿಂದ ಕಳ್ಸ್ಕೊಡ್ತಾನೆ ಇರಲಿಲ್ಲ ಅಂತ ಹೇಳ್ತಿರ್ತಾಳೆ. ಭೂಮಿನ ಕಾರ್ಗತ್ತಿಸ್ತಾನೆ. ಹತ್ತಿಸ್ಬಿಟ್ಟು ಬಂದು ಅವನು ಡ್ರೈವರ್ ಸೀಟಲ್ಲಿ ಕೂತ್ಕೊತಾನೆ. ಅವಳು ಭೂಮಿ ಆಚೆಗಡೆ ನೋಡ್ಕೊಂಡು ಎಲ್ರಿಗೂ ಆಟ ಮಾಡ್ತಾ ಇರ್ತಾಳೆ. ಆಗ ಎಲ್ರಿಗೂ ದುಃಖ ಆಗ್ತಾ ಇರತ್ತೆ. ಹಾಗೆ ಕಾರಲ್ಲಿ ಮೂವ್ ಆಗ್ತಾ ಬರ್ತಾ ಕಾರಲ್ಲಿ ಒಂದು ಆದ್ರೂ ಅಜ್ಜಿತ್ಗೆ ದುಃಖ ಆಗ್ತಾ ಇರುತ್ತೆ. ಅವ್ನು ಕಣ್ಣೀರಾಗ್ತಾ ಇರ್ತಾನೆ. ಅವಳಿಗೊಂದು ಐಸ್ ಕ್ರೀಮ್ ಅಂಗಡಿ ಕಾಣಿಸುತ್ತೆ. ಸಾಹೇಬ್ರೆ, ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಹತ್ರ ನಿಲ್ಲಿಸಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ತಾಳೆ. ಅವ್ನ ಕಾರ್ನ ನಿಲ್ಲಿಸ್ಬಿಟ್ಟು ಒಳಗಡೆ ಐಸ್ ಕ್ರೀಮ್ ಅಂಗಡಿಗೆ ಬರ್ತಾರೆ. ಐಸ್ ಕ್ರೀಮ್ ಅಂಗಡಿಗೆ ಬಂದಾದ್ಮೇಲೆ ಅವನು ಐಸ್ ಕ್ರೀಮ್ ಬಂದ್ಬಿಟ್ಟು ಏನು ಫ್ಲೇವರ್ ಕೊಡಲಿ ಸರ್ ಅಂತ ಕೇಳ್ತಾ ಇರ್ತಾನೆ. ಚಾಕ್ಲೇಟ್ ಐಸ್ ಕ್ರೀಮ್
ಕ್ರೀಮ್ ತಗೊಂಬ ಅಂತ ಹೇಳ್ತಾರೆ. ಆವಾಗ ಸಾಹೇಬ್ರೆ ನೀವು ನನಗೇನು ಇಷ್ಟ ಅಂತ ಇನ್ನೂ ಜ್ಞಾಪನ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹೌದು ಭೂಮಿ, ನಿನ್ಗೇನು ಇಷ್ಟ ಅಂತ ನಾನು ಜ್ಞಾಪನ ಇಟ್ಕೊಳ್ಳೇಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವರು ಐಸ್ ಕ್ರೀಮ್ ಚಾಕ್ಲೇಟ್ ಫ್ಲೇವರ್ ತೊಗೊಂಬಾರೋ ಅಂದರೆ ವೆನಿಲಾ ಫ್ಲೇವರ್ ತೊಗೊಬಂದಿರ್ತಾರೆ. ಇದೇನಿದು, ನಾವು ಚಾಕ್ಲೇಟ್ ಫ್ಲೇವರ್ ಕೇಳಿದ್ರೆ ನೀವು ವೆನಿಲಾ ಫ್ಲೇವರ್ ತೊಗೊಬಂದಿದ್ದೀರಾ ಅಂತ ಕೇಳ್ತಾನೆ. ಸರ್ ಇದು ಒಂದೇ ಫ್ಲೇವರ್ ನಮ್ಮ ಹತ್ರ ಇವಾಗ ಇರೋದು, ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಆವಾಗ ಸರಿ ಆಯಿತು ಹೋಗಿ ಅಂತ ಹೇಳ್ತಾನೆ. ಐಸ್ ಕ್ರೀಮ್ನ ತಿನ್ನು ಭೂಮಿ ಅಂತ ಹೇಳ್ತಾನೆ. ಆವಾಗ ಇಲ್ಲ ಸಾಹೇಬ್ರೆ ನೀವು ತಿನ್ನಬೇಕು ಅಂತ ಹೇಳ್ತಾಳೆ. ಇವಾಗ ನೀನು ಸುಮ್ಮನೆ ತಿನ್ನು ಭೂಮಿ, ನನಗೇನು ಐಸ್ ಕ್ರೀಮ್ ತಿನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆವಾಗ ಓಕೆ ನೀವು ಐಸ್ ಕ್ರೀಮ್ ತಿನ್ನಬೇಡಿ, ಫ್ರೂಟ್ಸ್ನಾರ ತಿನ್ನಿ, ನಿಮಗೆ ಫ್ರೂಟ್ಸ್ ತುಂಬ ಇಷ್ಟ ಇಲ್ವಾ ಅಂತ ಹೇಳ್ತಾಳೆ. ಇಲ್ಲ ಭೂಮಿ, ನನಗೆ ಫ್ರೂಟ್ಸು ಎಷ್ಟೋ ದಿನ ಆಯಿತು ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಐಸ್ ಕ್ರೀಮ್ ತಿಂತೀಯೋ ಇಲ್ವೋ ಅಂತ ಕೇಳ್ತಾನೆ. ಅವಾಗ ಆಯಿತು ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ನೀನು ತಿನ್ನಬೇಕು ನನ್ನ ಜೊತೆ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಸ್ಪೂನ್ನ ಕೊಡ್ತಾಳೆ. ನಾನು ತಿಂತೀನಿ, ಆ ಕಡೆ ನೀವು ತಿನ್ನಿ ಅಂತ ಇಬ್ಬರೂ ಒಂದೊಂದು ಸ್ಕೂಪ್ನ ತೊಗೊಂಡು ತಿನ್ನೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೋಡಿ ಇಲ್ಲಿ ಇದೆಯಲ್ಲ ಈ ವೇಫರ್ಸ್ನ ನಾನು ತಿಂತೀನಿ, ಅದು ಜಾಮೂನ್ ಇದೆಯಲ್ಲ ಜಾಮೂನ್ ನೀವು ತಿನ್ನಿ, ಜಾಮೂನ್ ತುಂಬ ಸ್ವೀಟ್ ಆಗಿರುತ್ತೆ ಅಂತ ಹೇಳ್ತಾಳೆ. ಆವಾಗ ಅವನ ಜಾಮೂನ್ನ ತೊಗೊಂಡು ತಿಂತಾನೆ. ಇಬ್ಬರೂ ಐಸ್ ಕ್ರೀಮ್ ತಿಂತಾ ಇರ್ತಾರೆ. ನಚ್ಚಿ, ಅಂಜು ಮತ್ತು ಶ್ರವಣ್ 3 ಜನನು ಸೇರ್ಕೊಂಡು ಮಾತಾಡ್ತಿರ್ತಾರೆ. ಅದಕ್ಕೇನೋ ಕೊನೆಯಿಂದ ಹೋದ್ರು, ಆದರೆ ಅವ್ರಿಗೆ ಅವರಿಬ್ಬರ ಮಧ್ಯೆ ಇದ್ದಿದ್ದ ಜಗಳನ ನಮ್ಮ ಕೊನೆಯವರೆಗೂ ಸರಿ ಮಾಡೋದಕ್ಕೆ ಆಗಲಿಲ್ವಲ್ಲ ಅಂತ ನಚ್ಚಿ ಹೇಳ್ತಾ ಇರ್ತಾನೆ. ಹೌದು, ಆದರೆ ಅಲ್ಲಿ ನಾನು ಭೂಮಿಲಿ ಅಬ್ಸರ್ವ್ ಮಾಡಿದೆ, ಅವಳಿಗೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಒಂದು ದುಃಖ ಇತ್ತು ಅನ್ನೋದು ಬಿಟ್ಟರೆ, ಆದರೆ ನಾನು ಗಂಡನ ಮಿಸ್ ಮಾಡ್ಕೊತಿದ್ದೀನಿ ಅನ್ನೋದು ಅವಳ ಹತ್ರ ಒಂಚೂರು ಇರಲಿಲ್ಲ ಅಂತ ಹೇಳ್ತಾಳೆ. ಸೂಪರ್, ನೀನು ವೆಲ್ ಅಬ್ಸರ್ವೇಷನ್, ನೀನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೀಯಾ ಅಂತ ಶ್ರವಣ್ ಹೇಳ್ತಾನೆ. ಹೌದು, ಅವ್ರನ್ನ ನಾವು ಏನೇ ಪಲ್ಟಿ ಹೊಡೆದ್ರು ಅವರಿಬ್ಬರನ್ನ ಒಂದು ಮಾಡೋದಕ್ಕಾಗಲೇ ಇಲ್ವಲ್ಲ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಸತ್ಯ ಬರ್ತಾನೆ. ಕರೆಕ್ಟ್ ಟೈಮ್ಗೆ ಬಂದೆ ಸತ್ಯ, ಬಾ ಇಲ್ಲಿ ಅಂತ ಹೇಳ್ಬಿಟ್ಟು, ಸತ್ಯ ಇವಾಗ ನೀನು ಸತ್ಯನೇ ಹೇಳಬೇಕು, ನೀನು ಸುಳ್ಳು ಹೇಳ್ಬಾರ್ದು, ನಿನ್ನ ಅಜಿತು ಮತ್ತು ಭೂಮಿ ಮಧ್ಯೆ ಏನು ಸಮಸ್ಯೆ ಇತ್ತು, ಅವ್ರು ಕೊನೆವರೆಗೂ ಇಬ್ಬರೂ ಒಂದೇ ಆಗಲಿಲ್ವಲ್ಲೋ, ನಮ್ಮ ಮೇಲಿಂದ ಎಲ್ಲಿ ಅವ್ರ ಅಮ್ಮಂಗೆ ಬೇಜಾರಾಗುತ್ತೆ, ಅವರು ಶಾಕೋಗಿ ಹೋಗ್ತಾರೆ ಅನ್ನೋದನ್ನ ಬಿಟ್ಟು ಅವ್ರ ಮುಂದೆ ನಾಟ್ಕಾಡಿದ್ರು ಅನ್ನೋದು ಬಿಟ್ಟರೆ, ಆದರೂ ಇಬ್ಬರು ಒಂದಾಗೋ ಪ್ರಯತ್ನ ಮಾಡಲೇ ಇಲ್ವಲ್ಲೋ, ಅವರಿಬ್ಬರ ಮಧ್ಯೆ ಏನಾರು ಸಮಸ್ಯೆ ಇದೆಯೇನೋ, ನಿಂಗೇನಾರು ಗೊತ್ತಿದ್ರೆ ಹೇಳು ಅಂತ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲ ಶ್ರವಣ್, ನನಗೇನೂ ಗೊತ್ತಿಲ್ಲ, ನಾನು ಅವ್ರಿಗೆ ತುಂಬ ಕ್ಲೋಸ್ ಇರ್ಬೋದು, ನನಗೆ ಅಜಿತು ತಮ್ಮನ ಸಮಾನ, ಅವನ್ನ ನಾನು ತುಂಬ ಚೆನ್ನಾಗಿ ತುಂಬ ಹತ್ರದಿಂದ ನೋಡಿದ್ದೀನಿ, ಆದರೆ ಅವರು ಒಳಗಡೆ ವೈವಾಹಿಕ ಜೀವನದಲ್ಲಿ ಏನಾರು ಇದೆಯಾ ಸಮಸ್ಯೆ ಅಂತ ನನಗೇನು ಗೊತ್ತಿರುತ್ತೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವರಷ್ಟು ಜನ ಮಾತಾಡ್ತಾ ಇರ್ಬೇಕಾರೆ ಅಲ್ಲಿಗೆ ಸಂಗೀತ ಬರ್ತಾಳೆ. ಏನೋ ಮಾತಾಡ್ತಾ ಇದ್ರಿ, ಏನೋ ವೈವಾಹಿಕ ಜೀವನ ಸಂಬಂಧ ಅಂತ ಏನೋ ಮಾತಾಡ್ತಿದ್ರಿ ಅಂತ ಕೇಳ್ತಾ ಇರ್ತಾಳೆ. ಶ್ರವಣ್ಣು ಗಾಬರಿಯಿಂದ ನಿಂತಿರ್ತಾನೆ. ಆಗ ನಚ್ಚಿ, ಅದೇ ನನಗೆ ಮತ್ತು ಅಂಜುಗೆ ಬುದ್ಧಿ ಹೇಳ್ತಾ ಇದ್ರು, ನಮ್ಮ ಮದುವೆ ಆದಮೇಲೆ ಯಾವ ಥರ ಇರಬೇಕು, ಇಬ್ಬರೂ ಕಿತ್ತಾಡ್ದೇನೆ ಸಮಾಧಾನವಾಗಿ ಇರಬೇಕು, ಏನೇನು ಯಾವ ಥರ ಸಮಸ್ಯೆಗಳು ಬರುತ್ತೆ ಅಂತೆಲ್ಲ ಅವ್ರ ಅನುಭವಗಳನ್ನ ಶೇರ್ ಮಾಡ್ಕೊತಾ ಇದ್ರು ಅಂತ ಹೇಳ್ತಾ ಇರ್ತಾನೆ. ಆವಾಗ ಓಕೆ, ಶ್ರವಣ ಏನೋ ಅವನ ಅನುಭವನ ಹೇಳ್ತಾನೆ. ಈ ಸತ್ಯ ಏನು ಹೇಳ್ತಾನೆ ಅಂತ ಕೇಳ್ತಾಳೆ. ಅವಾಗ ಸತ್ಯಂಗೆ ಶಾಕ್ ಆಗುತ್ತೆ. ಸತ್ಯ ಅವರು ಯಾವಾಗ ಶ್ರವಣ ಹೇಳ್ತಾನೆ, ನಾನು ನನ್ನ ಅನುಭವನ ಇವರಿಬ್ರಿಗೂ ಹೇಳ್ತಾ ಇದ್ದೆ, ಆವಾಗ ಸತ್ಯ ಸುಮ್ಮನೆ ಹ್ಞೂ ಅಂತ ಹೇಳ್ತಾ ಇದ್ದ ಅಂತ ಹೇಳ್ತಾನೆ. ಆಗ ಹೌದು ಅಂತ ಅವನು ಹೇಳ್ತಾನೆ. ನಾನು ಅವಳಿಗೆ, ನೀನು ಏನೇ ಸಮಸ್ಯೆ ಬಂದ್ರೂ ನೀನು ಸಂಸಾರನ ತೂಗಿಸ್ಕೊಂಡು ಹೋಗ್ಬೇಕು, ನೀನು ಯಾವತ್ತೂ ಕೋಪ ಮಾಡ್ಕೊಬಾರ್ದು ಅಂತ ಬುದ್ಧಿ ಹೇಳ್ತಾ ಇದೆ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಅಕ್ಕ, ನನಗೆ ಬೆಳಗ್ಗೆಯಿಂದ ತುಂಬ ತಲೆನೋವ್ತಾ ಇದೆ, ನನಗೊಂದು ಸ್ವಲ್ಪ ಕಾಫಿ ಮಾಡ್ಕೊಂಬರ್ತೀಯಾ ಅಂತ ಹೇಳ್ತಾನೆ. ಆವಾಗ ಆಯಿತು ಕಣೋ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಕಾಫಿ ಮಾಡ್ಕೊಂಬರೋದಕ್ಕೆ ಅಂತ ಹೋಗ್ತಾಳೆ. ಆಗ ನೆಮ್ಮದಿಯಾಗಿ ಅಲ್ಲಿ ಸೋಫಾ ಮೇಲೆ ಕೂತ್ಕೊತಾರೆ. ಹೆಂಡತಿ ಇಬ್ರಿಗೂ ಈಗಿರೋ ಒಂದೇ ಒಂದು ಅವಕಾಶ ಅಂದರೆ, ಇಬ್ಬರು ಇವಾಗ ದೂರದಲ್ಲಿ ಇದ್ದೂ ಒಬ್ರನ್ನೊಬ್ರು ಮಿಸ್ ಮಾಡಿಕೊಂಡ್ರೆ ಆವಾಗ ಒಂದಾಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಗ ಅವ್ರ ಬೆಲೆ ಏನು ಅಂತ ಅವ್ರಿಬ್ರಿಗೂ ಅರ್ಥ ಆಗುತ್ತೆ. ಇದು ತುಂಬ ಒಳ್ಳೆ ಅಪರ್ಚುನಿಟಿ. ಇಬ್ಬರೂ ಇವಾಗ ದೂರ ಇದ್ದಾರಲ್ಲ, ಈಗ ಅವರು ಏನು ಮಾಡ್ತಾರೆ, ಇಬ್ಬರೂ ಸರಿ ಹೋಗ್ತಾರೆ ನೋಡೋಣ ಅಂತ ಹೇಳ್ತಿರ್ತಾನೆ ಶ್ರವಣು. ಆವಾಗ ಹೌದು, ವೆಯ್ಟ್ ಮಾಡಿ ನೋಡೋಣ ಅಂತ ಸತ್ಯನೂ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಈ ಅಜಿತು ಭೂಮಿ ಒಂದಾಗ್ತಾರೋ ಇಲ್ವೋ, ಬರೀ ಇವನ್ನ ಪ್ರೀತಿ ಮಾಡ್ತಾನೆ, ಇವಳು ಅವನ್ನ ಪ್ರೀತಿ ಮಾಡ್ತಾನೆ ಅಂತ ಮಾತ್ರ ತೋರಿಸಿದ್ರು, ಆದರೆ ಇಬ್ಬರು ಒಂದಾಗ್ತಾರೋ ಇಲ್ವಾ ಅಂತ ಎಷ್ಟೋ ದಿನದಿಂದ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.